ಹಾಯ್ ಹಲೋ. ಬಾಲ್ಯದ ಗೆಳೆಯರು ಹಲವು ಕಾಲಗಳ ಬಳಿಕ ಒಂದಾದಾಗ. ಸ್ನೇಹಿತರೆ, ಬಾಲ್ಯ ಎನ್ನುವುದು ಜೀವನದ ಅತ್ಯಂತ ಸುಂದರ ಅಧ್ಯಾಯ. ಆಗ ಪರಿಚಯವಾದ ಸ್ನೇಹಿತರು ಕೇವಲ ಗೆಳೆಯರಲ್ಲ, ನನ್ನ ನೆನಪುಗಳ ಭಾಗವಾಗಿರುತ್ತಾರೆ. ಶಾಲೆಯ ಮೈದಾನದಲ್ಲಿ ಆಡಿದ ಆಟಗಳು, ಒಂದೇ ಬೆಂಚಿನಲ್ಲಿ ಕೂತು ಕಲಿತ ಪಾಠಗಳು, ಮಾಡಿದ ಚಿಕ್ಕ ಪುಟ್ಟ ಜಗಳಗಳು, ಹಂಚಿಕೊಂಡ ನಗು, ಇವೆಲ್ಲವೂ ವರ್ಷಗಳ ನಂತರವೂ ಮನಸ್ಸಿನಲ್ಲಿ ಹಸಿರಾಗಿ ಉಳಿಯುತ್ತವೆ. ಕಾಲ ಬದಲಾಗುತ್ತದೆ. ಶಿಕ್ಷಣ, ಉದ್ಯೋಗ, ಕುಟುಂಬ ಮತ್ತು ಜೀವನದ ಜವಾಬ್ದಾರಿಗಳಿಂದ ಪ್ರತಿಯೊಬ್ಬರೂ ಬೇರೆ ಬೇರೆ ದಾರಿಯನ್ನು ಹಿಡಿಯುತ್ತಾರೆ. ಕೆಲವರು ದೇಶ ವಿದೇಶಗಳಲ್ಲಿ ಹೋಗ್ತಾರೆ, ಕೆಲವರು ಊರಲ್ಲೇ ಉಳಿದು ಜೀವನ ಕಟ್ಟಿಕೊಳ್ಳುತ್ತಾರೆ. ಆದರೆ ಬಾಲ್ಯದ ಸ್ನೇಹದ ಬಂಧ ಮಾತ್ರ ಮನಸ್ಸಿನಲ್ಲಿ ಆಳವಾಗಿ ಹಾಗೆ ಉಳಿದಿರುತ್ತದೆ. ವರ್ಷಗಳ ನಂತರ ಯೌವನದಲ್ಲಿ ಮತ್ತೆ ಒಂದಾಗುವ ಕ್ಷಣ ನಿಜಕ್ಕೂ ವರ್ಣಿಸಲು ಸಾಧ್ಯವಾಗದ ಅನುಭವ. ಮುಖದಲ್ಲಿ ವಯಸ್ಸಿನ ಗುರುತುಗಳಿದ್ದರೂ ಮನಸ್ಸು ಮತ್ತೆ ಬಾಲ್ಯದ ದಿನಗಳಿಗೆ ಹಿಂದಿರುಗುತ್ತದೆ. ನಿನ್ನನ್ನು ನೋಡಿದ ತಕ್ಷಣವೇ ಹಳೆಯ ದಿನಗಳು ನೆನಪಾದವು ಎನ್ನುವ ಮಾತು ಪ್ರತಿಯೊಬ್ಬರ ಬಾಯಲ್ಲೂ ಮೂಡುತ್ತದೆ. ಆ ಕ್ಷಣದಲ್ಲಿ ಹುದ್ದೆ, ಹಣ, ಸ್ಥಾನಮಾನ ಯಾವುದಕ್ಕೂ ಬೆಲೆ ಇರುವುದಿಲ್ಲ. ಸ್ನೇಹವೇ ದೊಡ್ಡ ಸಂಪತ್ತಾಗಿ ಕಾಣುತ್ತದೆ. ಇಂತಹ ಮಿಲನವು ಕೇವಲ ಸಂತೋಷದ ಕೂಟವಲ್ಲ, ಅದು ನೆನಪುಗಳ ಹಬ್ಬ. ಹಳೆಯ ಶಿಕ್ಷಕರ ಬಗ್ಗೆ ಮಾತನಾಡುವುದು, ಶಾಲೆಯ ಘಟನೆಗಳನ್ನು ನೆನಪಿಸಿಕೊಳ್ಳುವುದು, ಹಾಸ್ಯ ಮಾಡುವುದು, ಒಬ್ಬರ ಸಾಧನೆಯನ್ನು ಮತ್ತೊಬ್ಬರು ಅಭಿನಂದಿಸುವುದು, ಇವೆಲ್ಲವೂ ಬದುಕಿನ ಹೊಸ ಉತ್ಸಾಹ ನೀಡುತ್ತದೆ. ಇಂದಿನ ವೇಗದ ಜೀವನದಲ್ಲಿ ಸಂಬಂಧಗಳು ಕ್ಷೀಣಿಸುತ್ತಿರುವ ಸಂದರ್ಭದಲ್ಲಿ ಬಾಲ್ಯದ ಸ್ನೇಹಿತರ ಮಿಲನವು ಮಾನವೀಯ ಮೌಲ್ಯಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಪರಸ್ಪರ ಸಹಾಯ, ಪ್ರೋತ್ಸಾಹ ಮತ್ತು ಒಗ್ಗಟ್ಟಿನ ಭಾವನೆ ಮತ್ತೆ ಜೀವಂತವಾಗುತ್ತದೆ. ಮುಂದಿನ ಪೀಳಿಗೆಗೂ ನಿಜವಾದ ಸ್ನೇಹದ ಮಹತ್ವವನ್ನು ತಿಳಿಸುವ ಅವಕಾಶವಾಗುತ್ತದೆ. ಆದ್ದರಿಂದ ಬಾಲ್ಯದ ಸ್ನೇಹಿತರನ್ನು ಮತ್ತೆ ಒಂದಾಗಿಸುವ ಪ್ರಯತ್ನ ಪ್ರತಿಯೊಬ್ಬರು ಮಾಡಬೇಕು. ವರ್ಷಕ್ಕೊಮ್ಮೆ ಭೇಟಿಯಾಗುವುದು, ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದು ಮತ್ತು ಹೊಸ ನೆನಪುಗಳನ್ನು ಸೃಷ್ಟಿಸುವುದು ಜೀವನವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸುತ್ತದೆ. ಬಾಲ್ಯದ ಸ್ನೇಹ ಕಾಲದ ನೆನಪುಗಳು ಅಮೂಲ್ಯ ಸಂಪತ್ತು. ಯೌವನದಲ್ಲಿ ಮತ್ತೆ ಒಂದಾಗುವ ಆ ಕ್ಷಣವು ಜೀವನದ ಅತ್ಯಂತ ಸುಂದರ ನೆನಪುಗಳಲ್ಲಿ ಒಂದಾಗಿ ಶಾಶ್ವತವಾಗಿ ಉಳಿಯುತ್ತದೆ. ಏಕೆಂದರೆ ನಿಜವಾದ ಸ್ನೇಹಕ್ಕೆ ಕಾಲ, ದೂರ ಮತ್ತು ಪರಿಸ್ಥಿತಿಗಳು ಎಂದಿಗೂ ಅಡ್ಡಿಯಾಗುವುದಿಲ್ಲ. ಡಿಯರ್ ಫ್ರೆಂಡ್ಸ್, ನಮ್ಮ ಕೊನೆಯ ಉಸಿರು ನಿಲ್ಲುವವರೆಗೂ ಹೀಗೆ ಇರೋಣ. ನಿಮ್ಮವನು ಅಲ್ತಾಫ್ ಬಿಳಗುಳ.